ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ವಿಜ್ಞಾಪನೆ ಸೇವೆ ಈ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16-17 ವಚನ. ಎಫೆಸ 1:16-17. ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಈ ವಾಕ್ಯವನ್ನು ಗ್ರಹಿಸಿದ್ದಕ್ಕೆ ದೇವರ ಆತ್ಮ ನಮಗೆ ತನ್ನ ಕೃಪೆಯನ್ನು ಒದಗಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಇಂದಿನಿಂದ ಇನ್ನು ಕೆಲವು ದಿವಸ ಈ ವಿಜ್ಞಾಪನೆ ಪ್ರಾರ್ಥನೆಯಲ್ಲಿ ಕ್ರಿಸ್ತನ ಸಭೆಗಾಗಿ ಪೌಲನು ಮಾಡಿದ ವಿಧ ವಿಧ ಪ್ರಾರ್ಥನೆಗಳನ್ನು ನಾವು ಸ್ವಲ್ಪ ನೋಡಲಿಕ್ಕಿದ್ದೇವೆ. ಅಪೊಸ್ತಲನಾದ ಪೌಲ ಅನೇಕ ಊರುಗಳಲ್ಲಿ ಸುವಾರ್ತೆಯನ್ನು ಸಾರಿದ ಮೇಲೆ, ಅಲ್ಲಿ ಸಭೆಗಳು ಏರ್ಪಟ್ಟ ಮೇಲೆ ಅವರನ್ನ ಅನೇಕ ವಿಧದಲ್ಲಿ ಉತ್ತೇಜಿಸಿದ ಪತ್ರಗಳ ಮೂಲಕ ಅಥವಾ ಅಲ್ಲಿಗೆ ತನ್ನ ಸಹಚರನ ಕಳಿಸಿಕೊಡೋದ್ರ ಮೂಲಕ ಅವನ್ನ ಉತ್ತೇಜಿಸ್ತಿದ್ದ. ಆದರೆ ಅದೇ ವೇಳೆಯಲ್ಲಿ ಒಂದೊಂದು ಸಭೆಯನ್ನು ಜ್ಞಾಪಿಸಿಕೊಳ್ಳುವಾಗಲೂ ಅವರಿಗೆ ನಿರ್ದಿಷ್ಟವಾದ ಪ್ರಾರ್ಥನೆಯನ್ನು ಆತನು ಮಾಡ್ತಿದ್ದ. ಫಿಲಿಪ್ಪಿ ಪಟ್ಟಣದವರಿಗೆ ಒಂದು ವಿಧದ ಪ್ರಾರ್ಥನೆ, ಎಫೆಸ ಪಟ್ಟಣದವರಿಗೆ ಒಂದು ವಿಧದ ಪ್ರಾರ್ಥನೆ, ಅಥವಾ ಥೆಸಲೋನಿಕದವರಿಗೆ ಒಂದು ವಿಧದ ಪ್ರಾರ್ಥನೆ, ಕೊಲೋಸದವರಿಗೆ ಒಂದು ವಿಧದ ಪ್ರಾರ್ಥನೆ. ಅವರಿಗೆ ಪತ್ರಿಕೆ ಬರೆಯುವಾಗ ನಾನು ನಿಮಗೆ ಇದೇ ವಿಧದಲ್ಲಿ ಪ್ರಾರ್ಥಿಸ್ತೇನೆ ಎಂಬಂಥ ಮಾತುಗಳನ್ನು ಆತನು ಬರೀತಾನೆ. ಹಾಗೆಯೇ ಎಫೆಸದವರಿಗಾಗಿ ಆತನು ಏನನ್ನು ಪ್ರಾರ್ಥಿಸ್ತಾನೆ ಎಂಬುದನ್ನು ಹೇಳುವಾಗ ಆತನು ಅವರಿಗೆ ಈ ವಿಧದಲ್ಲಿ ಪ್ರಾರ್ಥಿಸ್ತಿದ್ದಾನೆ. ಅದನ್ನು ನಾವೀಗ ಓದಿದ್ದು. ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ. ವಿಜ್ಞಾಪನೆ ಪ್ರಾರ್ಥನೆ ಇತರರಿಗಾಗಿ ಮಾಡುವಂಥ ಪ್ರಾರ್ಥನೆ. ಸರಿ, ಅಲ್ಲಿ ಮುಂದುವರೆದು ಹೇಳ್ತಾನೆ, ಈಗ ಎಫೆಸ ಸಭೆಯವರಿಗೆ ಏನು ಬೇಕಂತೆ. ಇಲ್ಲಿ ಅದು ಎಫೆಸ ಸಭೆ ಆಗಿರ್ಬೋದು, ಈ ದಿನಗಳಲ್ಲಿ ನಮಗೇನು ಅವಶ್ಯ. ಅವನು ಎಫೆಸ ಸಭೆಯವರಿಗೆ ಇಂಥದ್ದು ಬೇಕೆಂಬುದಾಗಿ ಹೇಳುವಂಥದ್ದು ಈ ದಿನಗಳಲ್ಲಿ ನಮಗೆ ಅವಶ್ಯ. ಹಾಗಾದರೆ ಎಫೆಸ ಸಭೆಯವರಿಗೆ ಆತನು ದೇವರ ಬಳಿ ಬಯಸಿದ್ದೇನು? ನಮ್ಮ ಕರ್ತನಾದ ಯೇಸುಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯು. ಹಾಗಾದರೆ ನಮಗೆ ತನ್ನ ಪ್ರಿಯ ಮಗನನ್ನು ಕಳಿಸಿಕೊಟ್ಟ ದೇವರು ಯೇಸುಕ್ರಿಸ್ತನ ದೇವರು, ಮತ್ತು ಆತನೇನಾಗಿದ್ದಾನೆ? ಪ್ರಭಾವ ಸ್ವರೂಪನಾದ ತಂದೆ. ಸ್ಟೆಫನ ಆತನು ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯದಲ್ಲಿ ಒಂದು ವಾದವನ್ನು ಮಂಡಿಸುವಾಗ ಆತನು ನಿರ್ದಿಷ್ಟವಾಗಿ ನಮ್ಮ ಮೂಲ ಪಿತೃವಾದ ಅಬ್ರಹಾಮನಿಗೆ ದೇವರು ಹೇಗೆ ಕಾಣಿಸಿಕೊಂಡ ಎಂಬುದಾಗಿ ಹೇಳುವಾಗ ಪ್ರಭಾವ ಸ್ವರೂಪನಾದ ದೇವರಾಗಿ ಕಾಣಿಸಿಕೊಂಡ ಎಂಬುದಾಗಿ ಬರ್ತದೆ. ಅಂದರೆ ಮೂಲಪಿತೃವಾದ ಅಬ್ರಹಾಮ ಅವನ ಪಿತೃಗಳು ಅವರು ವಿಗ್ರಹಗಳನ್ನ ಮಾಡ್ತಿದ್ದರು ಎನ್ನುವಂಥ ಒಂದು ಮಾತಿದೆ. ಹಾಗಾದರೆ ಆ ಸಂಗತಿಗಳನ್ನ ಕಂಡ ಮೂಲಪಿತೃವಿಗೆ ಈಗ ದೇವರು ಪ್ರಭಾವ ಸ್ವರೂಪನಾದ ದೇವರು, ಇರುವಾತನೇ ಆದ ದೇವರು, ಜೀವ ಸ್ವರೂಪನಾದ ದೇವರು, ನಾನಾ ಮಹಿಮೆಗಳಿಂದ ಕೂಡಿರುವ ದೇವರು ಈತನು ಪ್ರಕಟವಾಗಿ ಅಂದಿನಿಂದ ಅವರಿಬ್ಬರು ಒಂದು ಒಡನಾಟದಲ್ಲಿರ್ತಾರೆ. ಅದನ್ನು ಸ್ಟೆಫನ ಹೇಳ್ತಾನೆ. ಈಗ ಪೌಲನು ಆ ದೇವರ ಕುರಿತಾಗಿ ಹೇಳುವಾಗ ಆತನನ್ನು ಪ್ರಭಾವ ಸ್ವರೂಪನಾದ ತಂದೆ ಎಂಬುದಾಗಿ ಹೇಳ್ತಾನೆ. ಆತನು ಮನುಷ್ಯನಾಗಿ ಭೂಮಿಗೆ ಬಂದ ಯೇಸು ಕ್ರಿಸ್ತನ ದೇವರು ಎಂಬುದಾಗಿ ಆತನು ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಈಗ ಸಭೆಯವರಾದ ನಮಗೇನು ಬೇಕಂತೆ, ಎಫೆಸ ಸಭೆಗೆ ಏನು ಬೇಕಂತೆ? ಈ ದೇವರು ತನ್ನ ವಿಷಯವಾಗಿ ತಿಳುವಳಿಕೆ ಕೊಡಬೇಕಂತೆ, ಮತ್ತು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನ ತಿಳ್ಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ಅವರಿಗೆ ಕೊಡಬೇಕಂತೆ. ಎಂಥ ಅದ್ಭುತವಾದ ಸಂಗತಿ. ಭಕ್ತರ ಕುರಿತಾಗಿ ಓದುವಾಗ ಒಂದು ವಿಶೇಷತೆ ಎಂಬುದಾಗಿ ಹೇಳಿದರೆ, ಮೋಶೆ ದೇವರ ಕುರಿತಾದ ಅನೇಕ ರಹಸ್ಯಗಳನ್ನ ಬರೀತಾನೆ. ದಾವಿದ ದೇವರ ಕುರಿತಾದ ಅನೇಕ ರಹಸ್ಯಗಳನ್ನ ಬರೀತಾನೆ. ಯೆಶಾಯ ದೇವರ ಕುರಿತಾದ ಅನೇಕ ರಹಸ್ಯಗಳನ್ನ ಬರೀತಾನೆ. ಯೋಹಾನ ದೇವರ ಕುರಿತಾದ ಅನೇಕ ರಹಸ್ಯ. ಹೀಗೆ ಒಬ್ಬೊಬ್ಬ ಸತ್ಯವೇದದ ಬರವಣಿಗೆಗಾರರು ದೇವರ ಕುರಿತಾದ ಅನೇಕ ರಹಸ್ಯ. ಪೌಲ ಎಷ್ಟೋ ವಿಧದಲ್ಲಿ ದೇವರ ರಹಸ್ಯ ಬರೀತಾನೆ. ಯೋಹಾನ ಎಷ್ಟೋ ವಿಧದಲ್ಲಿ ದೇವರ ರಹಸ್ಯ. ಹೇಗೆ ಸಾಧ್ಯ? ಒಂದು, ದೇವರು ತನ್ನ ಕುರಿತಾದ ತಿಳುವಳಿಕೆಯನ್ನು ಅವರಿಗೆ ಕೊಟ್ಟದ್ರಿಂದಲೇ.
ಮೋಶೆ ಅಬ್ರಾಹ್ಮನ ಕುರಿತಾಗಿ ಬರೆಯುವಾಗ ಅಬ್ರಾಹ್ಮನಿಗೆ ದೇವರ ಕುರಿತಾದ ಪ್ರಕಟಣೆಗಳೇನಂತ ಮೋಶೆ ಬರೀತಾನೆ. ಇಸಾಕನಿಗೆ ದೇವರ ಕುರಿತಾದ ಪ್ರಕಟಣೆಗಳೇನು ಅದನ್ನು ಮೋಶೆ ಬರೀತಾನೆ. ಯಾಕೋಬನಿಗೆ ದೇವರ ಕುರಿತಾದ ಪ್ರಕಟಣೆಗಳೇನು ಮೋಶೆ ಬರೀತಾನೆ. ಬಹಳ ವಿಚಿತ್ರವಾದ ಸಂಗತಿಗಳು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಂದೆಯಾದ ದೇವರ ಕುರಿತಾದ ಪ್ರಕಟಣೆ ನಮಗೆ ಅವಶ್ಯ. ಯೇಸು ಕ್ರಿಸ್ತನು ಮತ್ತಾಯ ಸುವಾರ್ತೆಯಲ್ಲಿ ಇದನ್ನು ಒಂದು ವಿಶೇಷವಾಗಿ ಬರೀತಾನೆ. ಹಾಗಾದರೆ ನಾವು ನಮ್ಮ ವಿಶ್ವಾಸದ ಜೀವಿತದಲ್ಲಿ ತಂದೆ ದೇವರ ಕುರಿತು ಎಷ್ಟು ತಿಳ್ಕೊಂಡಿದ್ದೇವೆ? ತಿಳ್ಕೊಂಡಿದ್ರೆ ಯಾಕೆ ತಿಳ್ಕೊಳ್ಳಲಿಲ್ಲವಾದರೆ ಯಾಕೆ? ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ ಮತ್ತಾಯ 11:27 ನನ್ನ ತಂದೆಯು ಎಲ್ಲವನ್ನ ನನಗೆ ಒಪ್ಪಿಸಿದ್ದಾನೆ, ತಂದೆ ಹೊರತು ಇನ್ನಾವನು ಮಗನನ್ನು ತಿಳಿದವನಲ್ಲ, ಮಗನೇ ಹೊರತು ಇನ್ನಾವನು ತಂದೆಯನ್ನು ತಿಳಿದವನಲ್ಲ, ಮತ್ತು ಈಗ ಮಗನು ತಂದೆಯನ್ನು ಯಾರಿಗೆ ಪ್ರಕಟಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೋ ಅವನೂ ಅವನನ್ನು ತಿಳಿದವನಾಗಿದ್ದಾನೆ. ಹಾಗಾದರೆ ತಂದೆ ದೇವರ ಬಗ್ಗೆ ನಮಗೆ ತಿಳುವಳಿಕೆ ಬೇಕಾ? ಯೇಸು ಕ್ರಿಸ್ತನೇ ಪ್ರಕಟಿಸಬೇಕು. ಹಾಗಾದರೆ ಈ ತಿಳುವಳಿಕೆಯನ್ನು ದೇವರು ನಮಗೆ ಕೊಡಬೇಕು ಎನ್ನುವುದನ್ನು ಪೌಲನು ಬರೀತಿದ್ದಾರೆ. ಈ ತಿಳುವಳಿಕೆ ಯಾರಿಗೆ ಬೇಕು? ಎಫೆಸ ಸಭೆಯವರಿಗೆ. ಅಥವಾ ಈ ತಿಳುವಳಿಕೆ ಯಾರಿಗೆ ಬೇಕು? ಈ ದಿನ ಇದನ್ನು ಓದುವಂಥ ನಮಗೆ ತಂದೆ ದೇವರ ಕುರಿತಾದ ಪ್ರಕಟಣೆ ಅವಶ್ಯ. ಇದನ್ನು ಪ್ರಕಟಪಡಿಸುವ ಆತನ ಯೇಸು ಕ್ರಿಸ್ತನು ಸ್ವತಃ ಆತನೇ ಇದನ್ನು ಹೇಳಿದ್ದಾನೆ. ಹಾಗಾದರೆ ಯೇಸು ಕ್ರಿಸ್ತನು ನಮಗೆ ತಂದೆ ದೇವರನ್ನು ಪ್ರಕಟಿಸುವಾಗ ಯಾರಿಗೆ ಆ ಪ್ರಕಟಣೆ ದೊರಕಿತೋ ಅವರು ತಂದೆ ದೇವರನ್ನು ತಿಳಿದವರಾಗಿದ್ದಾರೆ. ಹಾಗಾದರೆ ಇದು ಎಫೆಸ ಸಭೆಯವರಿಗೆ ಬೇಕು ಎಂಬುದಾಗಿ ಅವಶ್ಯವಾಗಿ ಆತನು ಪೌಲನವರಿಗಾಗಿ ವಿಜ್ಞಾಪಿಸ್ತಿದ್ದಾನೆ. ಪೌಲನವರಿಗಾಗಿ ವಿಜ್ಞಾಪಿಸ್ತಿರುವಂಥ ಇನ್ನೊಂದು ವಿಶೇಷತೆ, ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನ ತಿಳ್ಕೊಳ್ಳುವ ಜ್ಞಾನವುಳ್ಳ ಆತ್ಮ ಅದನ್ನು ದಯಪಾಲಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾನೆ. ಬೇರೆ ದೇವರು ಯಾವುದನ್ನು ಒಂದು ಕಾಲದ ತನಕ ಮರೆಯಲಿಟ್ಟು ಇನ್ನೊಂದು ಕಾಲದಲ್ಲಿ ಅದನ್ನು ಪ್ರಕಟಪಡಿಸಲಿಕ್ಕೆ ತೀರ್ಮಾನಿಸಿದ್ದಾನು. ನಾವು ಪೌಲನ ಪತ್ರಿಕೆಗಳನ್ನ ಓದುವಾಗ ಇಂಥ ಎಷ್ಟೋ ರಹಸ್ಯಗಳನ್ನ ಆತನು ಹೇಳ್ತಾ ಬರ್ತಾನೆ. ಅನೇಕ ಪುಸ್ತಕಗಳಲ್ಲಿ, ಅನೇಕ ಅಧ್ಯಾಯಗಳಲ್ಲಿ, ಅನೇಕ ವಚನಗಳಲ್ಲಿ ಅದನ್ನು ನೋಡ್ತೇವೆ. ಪೌಲನು ಸಭಿಕರಿಗೆ ನನಗಾಗಿ ಪ್ರಾರ್ಥಿಸುವುದಾಗಿ ಹೇಳುವಾಗ ಆತನು ಕೇಳಿಕೊಳ್ಳುವಂಥ ವಿಷಯ, ಇದುವರೆಗೂ ಗುಪ್ತವಾಗಿರುವ ಸಂಗತಿಗಳನ್ನ ನಾನು ತಿಳ್ಕೊಂಡು ಅದನ್ನು ನಾನು ಮಾತನಾಡಬೇಕು, ಅದನ್ನು ತಕ್ಕ ನುಡಿಗಳಲ್ಲಿ ಮಾತಾಡಬೇಕು, ಅದಕ್ಕಾಗಿ ನನಗೆ ಪ್ರಾರ್ಥಿಸ್ರಿ. ಹಾಗಾದರೆ ತನಗೆ ದೇವರು ಗುಪ್ತವಾಗಿದ್ದ ರಹಸ್ಯಾರ್ಥಗಳನ್ನ ಇಂತಿಂತ ತಿಳಿಸ್ತಾ ಎಂಬುದಾಗಿ ಹೇಳಿದಂಥ ಪೌಲ ಈಗ ಸಭಿಕರು ಸಹ ಅದನ್ನು ಪಡ್ಕೊಳ್ಳಬೇಕು, ಎಫೆಸ ಸಭೆಯವರು ಅದನ್ನು ಪಡ್ಕೊಳ್ಳಬೇಕು. ಅದಕ್ಕಾಗಿ ದೇವರು ತನ್ನ ಜ್ಞಾನವುಳ್ಳ ಆತ್ಮನ ಅವರಿಗೆ ದಯಪಾಲಿಸಲಿ ಎಂಬುದಾಗಿ ಅವರಿಗಾಗಿ ಅವಶ್ಯವಾಗಿ ಪ್ರತಿದಿನ ಪ್ರಾರ್ಥಿಸಿದ್ದಾನೆ. ಪ್ರಿಯರೇ, ಇತರರಿಗಾಗಿ ನಾವು ವಿಜ್ಞಾಪಿಸುವಾಗ, ವಿಶ್ವಾಸಿಗಳಿಗಾಗಿ ವಿಜ್ಞಾಪಿಸುವಾಗ, ಕ್ರಿಸ್ತನ ಸಭೆಯಲ್ಲಿರುವವರಿಗಾಗಿ ವಿಜ್ಞಾಪಿಸುವಾಗ ಈ ಪ್ರಾರ್ಥನೆ ಅವಶ್ಯ. ಇವುಗಳನ್ನ ನಾವು ಪ್ರಾರ್ಥಿಸಬೇಕಾಗ್ತದೆ. ದೇವರು ನಾವು ಇವುಗಳನ್ನ ಕಂಡುಕೊಳ್ಳಿ, ಇದನ್ನು ನಾವು ಇತರರಿಗಾಗಿ ಪ್ರಾರ್ಥಿಸಲಿ ಅನ್ನೋದಕ್ಕಾಗಿ ಇದನ್ನು ನಮ್ಮ ಕಣ್ಣೆದುರು ನಮ್ಮ ಭಾಷೆಗಳಲ್ಲಿ ನಾವು ಅದನ್ನು ಓದುವಂತೆ ಆತನು ಮಾಡಿದ್ದಾನೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರೇರೆ, ಇಂಥ ಪ್ರಾರ್ಥನೆಗಳನ್ನ ಮಾಡುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಪರಲೋಕ ತಂದೆಯೇ, ಸಭಿಕರಿಗಾಗಿ ಹೇಗೆ, ವಿಶ್ವಾಸಿಗಳಿಗಾಗಿ ಹೇಗೆ ಪ್ರಾರ್ಥಿಸಬೇಕೆಂಬುದನ್ನು ಈ ವಾಕ್ಯಗಳಲ್ಲಿ ತಿಳಿಪಡಿಸುವುದಕ್ಕಾಗಿ ಸ್ತೋತ್ರ. ಪೌಲನು ಕರ್ತನ ಎಫೆಸ ಸಭೆಯವರಿಗೆ ಈ ಸಂಗತಿಗಳನ್ನ ಪ್ರಾರ್ಥಿಸ್ತನಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಮತ್ತು ಪ್ರಭಾವ ಸ್ವರೂಪನಾದ ತಂದೆಯಾಗಿರುವ ತನ್ನ ವಿಷಯವಾದ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳ್ಕೊಳ್ಳುವಂಥ ಜ್ಞಾನವುಳ್ಳ ಆತ್ಮವನ್ನು ದಯಪಾಲಿಸೆಂಬುದಾಗಿ ಬೇಡಿದ ಇದೇ ಪ್ರಾರ್ಥನೆಯನ್ನು ನಾವು ಸಹ ಕರ್ತನೆ ನಮ್ಮ ಜೊತೆ ವಿಶ್ವಾಸಿಗಳೆಲ್ಲರಿಗಾಗಿ, ಕ್ರಿಸ್ತನ ಸಭೆಯಲ್ಲಿರುವ ಎಲ್ಲರಿಗಾಗಿ ನಾವು ಪ್ರಾರ್ಥಿಸೋದಕ್ಕೆ ಕರ್ತನೆ ನಾವು ಒಪ್ಪಿಸಿಕೊಡುತ್ತೇವೆ. ಇಂಥ ಪ್ರಾರ್ಥನೆ ಮಾಡೋದಕ್ಕೆ ದೇವರಾತ್ಮ ನಮ್ಮನ್ನು ಬಲಪಡಿಸು. ಅದೇ ವಿಧದಲ್ಲಿ ಕರ್ತನೆ ನಿನ್ನ ಜನರು ಕರ್ತನೆ ನಮ್ಮ ಸಹೋದರ ಸಹೋದರಿಯರು ತಂದೆಯಾದ ದೇವರ ಕುರಿತಾಗಿ ಪ್ರಕಟಣೆಗಳನ್ನ ಪಡ್ಕೊಳ್ಳಲಿ. ಇದುವರೆಗೂ ಗುಪ್ತವಾಗಿದ್ದ ಸಂಗತಿಗಳ ಕುರಿತಾದ ರಹಸ್ಯಾರ್ಥಗಳನ್ನ ಕರ್ತನೆ ತಿಳ್ಕೊಳ್ಳುವಂಥ ಜ್ಞಾನವನ್ನು ಆತ್ಮನವರು ಪಡ್ಕೊಳ್ಳಲಿ. ಕರ್ತನೆ ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.